ಇನ್ನು ಕೋಟಿಕ್ಕಾರು ಬ್ಯಾಂಕ್ನಲ್ಲಿ ಹಾಡಹಗಲೇ ದರೋಡೆಯಾಗಿದೆ. ಅಸಲಿಗೆ ಬ್ಯಾಂಕ್ನಿಂದ ದರೋಡೆಯಾಗಿರೋದು ಎಷ್ಟು ಹಾಗಾದ್ರೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇದೀಗ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಪ್ರಮುಖವಾಗಿ ಆಡಳಿತ ಮಂಡಳಿಯ ನೀಡ್ತಾ ಇರುವಂತಹ ಹೇಳಿಕೆಗಳಿದೆಯಲ್ಲ, ಅದೇ ಇದೀಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೆ ಒಂದೊಂದು ಹಣದ ಮೊತ್ತವನ್ನ ಮಂಡಳಿ ನೀಡ್ತಾ ಇದೆ. ದರೋಡೆಯಾದಂತಹ ಸಂದರ್ಭದಲ್ಲಿ 10 ರಿಂದ 12 ಕೋಟಿ ಅಂತ ಮಂಡಳಿ ಹೇಳಿತ್ತು. 8 ರಿಂದ 10 ಕೋಟಿ ಮೌಲ್ಯದ ಚಿನ್ನ ಅಂತ ಬ್ಯಾಂಕ್ನ ಅಧ್ಯಕ್ಷರು ಹೇಳಿದ್ರು. ಆದ್ರೆ ಅದಾದ ನಂತರ 4 ಕೋಟಿ ಮೌಲ್ಯದ ಚಿನ್ನ ಅಂತ FIR ಅನ್ನ ಪೊಲೀಸರು ದಾಖಲಿಸಿದ್ದಾರೆ. ಈ ವಿಚಾರವೀದೀಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಭರತ್ ರಾಜ್ ನಮ್ಮ ಜೊತೆಗೆ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ಬ್ಯಾಂಕ್ನ ಆಡಳಿತ ಮಂಡಳಿ ನೀಡ್ತಾ ಇರುವಂತಹ ಹೇಳಿಕೆ ಮತ್ತು ಪೊಲೀಸರು FIR ದಾಖಲಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡರಲ್ಲೂ ಕೂಡ ಸಾಕಷ್ಟು ಡಿಫರೆನ್ಸ್ ಕಾಣಿಸ್ತಾ ಇದೆ. ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರೋದಕ್ಕೆ ಏನೇನು ಕಾರಣ ಇದೆ? ಮಧುಕರ್, ಈ ವಿಚಾರದಲ್ಲಿ ಬಹಳ ಗಮನಿಸಬೇಕಾದಂಥ ಅಂಶ. ಯಾಕಂದರೆ ಇದು ಇಲ್ಲಿ ಈ ಬ್ಯಾಂಕ್ನಲ್ಲಿ ಬಹುತೇಕರು ಬಡವರು ತಮ್ಮ ಚಿನ್ನಾಭರಣಗಳನ್ನು ಇಟ್ಟು ಸಾಲವನ್ನು ಪಡೆಯುವಂಥದ್ದು. ಹಾಗಾಗಿ ಇದರ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಕಂಪ್ಯೂಟರೈಸ್ಡ್ ಆಗಿರುತ್ತೆ. ನಿಗದಿತವಾಗಿ ಅಲ್ಲಿ ಎಷ್ಟು ಚಿನ್ನ ಉಳಿದಿದೆ ಮತ್ತು ಎಷ್ಟು ಚಿನ್ನ ಹೋಗಿದೆ ಅನ್ನುವಂಥ ಲೆಕ್ಕಾಚಾರಗಳು ಒಂದು ಬ್ಯಾಂಕಿಗೆ 1 ರಿಂದ 2 ಗಂಟೆಯಲ್ಲಿ ಕ್ಲಿಯರ್ ಆಗಿ ಸಿಗಬಹುದು. ಆದರೆ ನಿನ್ನೆವರೆಗೂ ಕೂಡ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ CM ಅವರ ಇದರಲ್ಲಿದ್ದರೂ ಕೂಡ, ಬ್ಯುಸಿಯಲ್ಲಿದ್ದರೂ ಕೂಡ ಅವರು ಒಂದು ಮೆಸೇಜನ್ನು ಮಾಧ್ಯಮ ಗ್ರೂಪ್ಗಳಲ್ಲಿ ಹಾಕ್ತಾರೆ. 10 ರಿಂದ 12 ಕೋಟಿ ರೂಪಾಯಿ ಹಣ ಹೋಗಿದೆ ಅಂದ್ರೆ ಚಿನ್ನಾಭರಣಗಳು ಲೂಟಿ ಆಗಿದೆ ಅನ್ನುವಂಥದ್ದು. ಎಕ್ಸಾಕ್ಟ್ ಆಗಿ ಅದೇ ಫಿಗರ್ ಅನ್ನ ಅಲ್ಲಿದ್ದಂತಹ ಬ್ಯಾಂಕ್ನ ಸಿಬ್ಬಂದಿ ಕೂಡ ಹೇಳಿದ್ದಂಥದ್ದು. ಆ ಬಳಿಕ ಮಧ್ಯಾಹ್ನದ ಹೊತ್ತಿಗೆ ಅದೇ ಬ್ಯಾಂಕ್ನ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಹೇಳ್ತಾರೆ 8 ರಿಂದ 10 ಕೋಟಿಯ ಚಿನ್ನಾಭರಣ ಹೋಗಿರ್ಬೋದು, ಮ್ಯಾಕ್ಸಿಮಮ್ ನಮಗೆ 17-19 ಕೋಟಿ ಇನ್ಸೂರೆನ್ಸ್ ಇದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಹೊರ ಹಾಕ್ತಾರೆ. ಆದರೆ ರಾತ್ರಿಯ ವೇಳೆಗೆ ಮತ್ತೊಂದು ಮಾಹಿತಿಯನ್ನು ಮಂಗಳೂರು ಕಮಿಷನರ್ ನೀಡುವಂಥದ್ದು ಮತ್ತು 4 ಕೋಟಿಯಷ್ಟೇ ಇಲ್ಲಿ ಚಿನ್ನಾಭರಣಗಳು ಹೋಗಿರುವಂಥದ್ದು, ಹಣಕಾಸೆಲ್ಲ ಸೇರಿದ್ರೆ ಒಂದು 4 ಕೋಟಿ ಆಗಬಹುದು ಅನ್ನುವಂಥದ್ದು. 8-10 ಕೋಟಿ 12-15 ಕೋಟಿ ಇದ್ದಂಥದ್ದು ಏಕಾಏಕಿ 4 ಕೋಟಿಗೆ ಇಳಿಯುತ್ತೆ. ಇದರಲ್ಲಿ ಬಹಳಷ್ಟು ಅನುಮಾನಗಳಿವೆ. ಅಂದ್ರೆ ಬ್ಯಾಂಕ್ನ ಅಧ್ಯಕ್ಷರ ಹೇಳಿಕೆ ಒಂದಿದೆ, ಮಂಗಳೂರು ಕಮಿಷನರ್ ಹೇಳಿಕೆ ಒಂದು ರೀತಿಯಾಗಿದೆ. ಅದರ ಜೊತೆಗೆ ಅವರು ಕೊಟ್ಟ ದೂರನ್ನ ಅಷ್ಟೇ ಮಂಗಳೂರು ಪೊಲೀಸ್ ಕಮಿಷನರ್ ಹೇಳುವಂಥದ್ದು. ದೂರಿನಲ್ಲಿ ಅವರು 4 ಕೋಟಿಯನ್ನೇನೋ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಈಗ 4 ಕೋಟಿಯ ಚಿನ್ನಾಭರಣ ಲೂಟಿ ಆಗಿದೆ ಅನ್ನುವಂಥದ್ದು ಇದು ಬಹಳ ಅನುಮಾನಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಅಲ್ಲಿ ಎಷ್ಟು ಚಿನ್ನಾಭರಣ ಇತ್ತು, ಎಷ್ಟು ಚಿನ್ನಾಭರಣ ಲೂಟಿ ಆಗಿದೆ, ಎಷ್ಟು ಚಿನ್ನಾಭರಣ ಉಳಿದಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಅವರಿಗೆ ನಿಖರತೆ ಸಿಗ್ತಾ ಇಲ್ಲ. ಇದು ಕೂಡ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಭರತ್ ರಾಜ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.